वास्तव न्यूज में स्वागत है आपका। मैं सरदार। कल विजयपुर शहर में बसनगौड़ा पाटिल एतनार एमएलए ने यहाँ पर जो बाबा साहब भीमराव अंबेडकर के सर्कल में कहीं दिनों से आंदोलन पर बैठे हैं, ताकि ये आंदोलन का मुद्दा ये है ताकि सरकारी मेडिकल कॉलेज बन जाए। ताकि यहाँ पर पत्रकारों से ये बयान दिया ताकि यहाँ पर जो आंदोलन पर बैठे हैं वो दरअसल पैसे लेकर बैठे हैं और पैसों के लिए ये आंदोलन करने लग गए हैं। तब तो यहाँ पर आज विजयपुर शहर में सभी आंदोलनकारी मिलकर उनका एक पुतला बनाकर बाबा साहब भीमराव अंबेडकर के सर्कल में जलाकर अब यहाँ पर एक छोटी सी आंदोलन भी कर दी। छोटी सी तो हो मोटी हो, आंदोलन होता है। दरअसल आखिर दिक्कत क्या है जो सरकारी मेडिकल कॉलेज बनने से आखिर क्यों रोक पा रहे हैं बसनगौड़ा पाटिल एतनार और एमबी पाटिल? क्यों उनको इसमें दिलचस्पी नहीं है? आखिर क्या बात है और कौन सी दिक्कत है जो सरकारी मेडिकल कॉलेज बनने से कुछ भी इनका कोई इंटरेस्ट नहीं दिख पा रहा, दिलचस्पी भी नहीं दिख पा रही? हालांकि क्या बात है जो छुप गई है, जो इसके विरोध अंदरूनी ही इन्होंने चाहते ही नहीं है। तो आज यहाँ पर सभी आंदोलन करने वाले बसनगौड़ा पाटिल एतनार एमएलए के पुतला जलाकर आप यहाँ पर एक आक्रोश दिखाते हैं। तो दरअसल क्या हो गया है ये? आखिर सबूत भी होना चाहिए। आखिर ये पैसा लेकर बैठते हैं तो आखिर कौन कहा है? अभी ये भी जरूरत है, आखिर किसने पैसा लिया है? आखिर ये भी जरूरत है, क्या इनको कोई दूसरा काम नहीं है या धंधा नहीं है जो सरकारी मेडिकल कॉलेज के लिए आज जनता और गरीब बच्चों की जो सपनों के लिए जो आंदोलन करने लग गए हैं? या सचमुच ही क्या पैसा लेकर बैठे हैं या फिर बसनगौड़ा पाटिल एतनार क्या ये झूठ बोल दिए हैं? तो ये तो सच और झूठ तो और है, मगर आखिर दिलचस्पी इसमें क्यों नहीं जता रहे ये पता नहीं। तो आइए देखेंगे एक रिपोर्ट में। ನೀವು ಹಚ್ಕೊಂಡ್ರೆ ಮೈ ಮ್ಯಾಗ ಶಾಸಕರಿಗೆ 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 ಬೇಕೇ ಬೇಕು, ಬೇಕೇ ಬೇಕು. ಹಣ ಪಡೆದು ಹೋರಾಟವನ್ನು ಸಿದ್ಧತೆಯನ್ನು ಆರೋಪ ಮಾಡಿದ ನಗರ ಶಾಸಕ ಎತ್ತಾಳಿಗೆ, ನಗರ ಶಾಸಕ ಎತ್ತಾಳಿಗೆ, ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿಯನ್ನು ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ 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 ಹೋರಾಟಗಾರರ ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳ ಅವರಿಗೆ ಪೇಮೆಂಟ್ ಗಿರಾಕಿ ಶಿವಾನ್ ಪಾಟೀಲ್ ಗಿರಾಕಿ ಎಂದು ಅವೆಲ್ಲ ಮಾಡಿ ನಮಗೆ ಅವಮಾನ ಮಾಡಿದ ನಗರ ಶಾಸಕ ಎತ್ತಾಳಿಗೆ ನಗರ ಶಾಸಕರು ಯತ್ನಾಳ್ ಅವರು ನಿನ್ನಿನ ದಿವಸ ಹೋರಾಟಗಾರರ ಬಗ್ಗೆ ಅಂದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡಬೇಕಂತ ತಿಳ್ಕೊಂಡು ಹೋರಾಟ ಸಮಿತಿಯಿಂದ ನಡೆದಂತ ಹೋರಾಟ ನಿನ್ನೆಗೆ 82ನೇ ದಿವಸ ಅವರು ಎಲ್ಲ ಮಾಧ್ಯಮದೊಂದು ಮಾತಾಡ್ಯಾರ. ಏನ್ ಮೆಡಿಕಲ್ ಕಾಲೇಜ್
ಸ್ಥಾಪನಾ ಹೋರಾಟ ಸಮಿತಿ ಏನ್ ಧರಣಿ ಕೂತಾರಲ್ಲ ಇವರೆಲ್ಲ ಶಿವಂ ಪಾಟೀಲ್ ಗಿರಾಕಿಗಳು, ಪೇಮೆಂಟ್ ಗಿರಾಕಿಗಳು. ಸಾಯಂಕಾಲ ಆದ ಸಾಕು ಅವ್ರ ಕಡೆ ಪೇಮೆಂಟ್ ಪಡ್ಕೊಂಡು ಊರಿಗೆ ಹೋಗ್ತಾರ, ಮತ್ತೆ ಮುಂಜಾನೆ ಬರ್ತಾರ. ನಾನು ಪ್ರಶ್ನೆ ಮಾಡ್ತೀನಿ ಶಾಸಕರಿಗೆ, ನಮ್ಮ ಪೇಮೆಂಟ್ ಎಷ್ಟು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಏನ್ ನಗದ ಸೂಟಿಎಸ್ ಕೊಟ್ಟಿದಾರೋ, ನಗದು ಹಾಕಿ ಏನ್ ಫೋನ್ ಪೇ ಮಾಡಿದಾರೋ ಅಥವಾ ಯಾರ ಅಕೌಂಟಿಗೆ ಜಮಾ ಮಾಡ್ಯಾರ ಬಗ್ಗೆ ಸಾಬೀತುಪಡಿಸ್ಬೇಕು. ಸುಮ್ಮನೆ ಹುಚ್ಚಿರ್ತಾರ ಮಾತನಾಡೋದಲ್ಲ. ಇದು ಸಾದಾ ಆರೋಪ ಅಲ್ಲ, ಗಂಭೀರ ಆರೋಪ. ನಾವು 30 ವರ್ಷ ನಿರಂತರವಾಗಿ ರೈತರ ಸಲುವಾಗಿ ನಮ್ಮ ಜೀವನವನ್ನೇ ಸಹಿಸಿದೆವು, ಮನೆಯಿಂದ ದುಡ್ಡು ಹಾಕಿದೆವು. ನಿನಗೇನು ಹೇಳಿ ಹಾಕಬೇಕಾಗಿಲ್ಲ, ಎಲ್ಲಿಂದ ತಂದ ಮಾಡ್ತೇವೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಾವು ಪ್ರಾಮಾಣಿಕರು. ಬಸವಣ್ಣನವರ ತತ್ವದ ಸಿದ್ಧಾಂತ, ಅವರ ತತ್ವದ ತಳೆಯದೇನೋ ಹೋರಾಟ ಮಾಡೋದು ನಿಮಗೆ ಗೊತ್ತಾದ. ಅದು ಹೋರಾಟದ ಬಗ್ಗೆ ಮಾತನಾಡ್ಬೇಕಾದ್ರೆ ಬಹಳ ಪೂರ್ವವಾಗಿ ಆಲೋಚನೆ ಮಾಡಿ ಮಾತನಾಡಬೇಕು. ಇಲ್ಲಿ ಕೇವಲ ಒಂದು ಸಂಘಟನೆ ಅಲ್ಲ, ಎಲ್ಲಾ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅಂಗವಿಕಲರು, ಮಾಜಿ ಸೈನಿಕರು, ನಗರದಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ವೈದ್ಯಕೀಯ ವೈದ್ಯರು ಮತ್ತು ಮಠಾಧೀಶರು ಕೂಡ ಇದಕ್ಕೆ ಭಾಗವಹಿಸಿ ಬೆಂಬಲ ಕೊಟ್ಟಾರ. ನೀವೇನು ಹೇಳಿಕೆ ಕೊಟ್ಟಿರಲ್ಲ, ಇದು ಕೇವಲ ಹೋರಾಟ ಕೂತರಿಗೆ ಅಷ್ಟೇ ಹಾಲಿಲ್ಲ. ಏನು ಬೆಂಬಲ ಕೊಟ್ಟಾರಲ್ಲ ಎಲ್ಲರಿಗೂ ಅನ್ವಯಿಸ್ತದ. ಅಂದ್ರೆ ಬೆಂಬಲ ಕೊಟ್ಟವರು ಸಹಿತ ದುಡ್ಡು ತಗೊಂಡು ಹೋಗ್ಯಾರ ಅಂತಕ್ಕಂಥದ್ದು ನಿಮ್ದು ಆರೋಪ ಅದ. ಇದನ್ನು ಸಾಬೀತುಪಡಿಸ್ಬೇಕು ನೀವು. ಎಷ್ಟು ಸಮಯ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಒಂದ್ ವೇಳೆ ನೀವು ಸಾಬೀತುಪಡಿಸ್ತಿದ್ರೆ ನಿಮ್ಮ ಮೇಲೆ ನಾವು ಮಾನನಷ್ಟ ಮೊಕದ್ದಮೆಯನ್ನ ಖಂಡಿತ ಹಾಕ್ತೇವೆ. ಎಲ್ಲ ಕಮಿಟಿ ವತಿಯಿಂದ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೇವೆ. ನಿಮಗ ಚಟ ಬಿದ್ದದ, ರೂಢಿ ಬಿದ್ದದ ನಿಮಗ ಪ್ರತಿಯೊಬ್ಬರಿಗೆ ಮಾತನಾಡ್ಕೊತ ಹೋಗೋದು. ಯಾರು ಇಲ್ಲಿವರೆಗೆ ವಿರೋಧ ಮಾಡಿಲ್ಲ ನಿಮಗೆ. ಇವತ್ತು ನೀವು ಮಾತಾಡಿದ್ರೆ ಬೇರೆ ವಿರೋಧ ಪಕ್ಷದವರು ಅದಕ್ಕೆ ಉತ್ತರ ಕೊಡ್ತಿದ್ರು, ಕೌಂಟರ್. ಆಡಳಿತ ಪಕ್ಷದವರು ಕೌಂಟರ್ ಕೊಡ್ತಿದ್ರು. ಆರ್ ಜನಸಾಮಾನ್ಯರು ಇಲ್ಲಿವರೆಗೆ ನಿಮ್ಮ ಬಗ್ಗೆ ಕೌಂಟರ್ ಕೊಟ್ಟಿರ್ಲಿಲ್ಲ. ಇದಕ್ಕಾಗಿ ನಿಮ್ಗೆ ಏನಾಗ್ಯದಂದ್ರೆ ಓಡ್ ಬಂದಿದ್ದು, ನಿಮ್ಗ ಓಡ್ ಬಂದವು. ನಾ ಮಾತಾಡಿದ್ದೆ ಫೈನಲ್. ಯಾರು ನಾನು ದೇಕಿ ಕೊಡಂಗಿಲ್ಲ ಅಂತಂದ್ರೆ ನನಗೆ ಎಲ್ಲರೂ ಅಂಜಾರತ್ತಿ ತಿಳ್ಕೊಂಡಿದ್ವಿ. ನಾವು ಹೋರಾಟಗಾರರು. ಯಾರ್ದು ಒಂದು ಕಪ್ ಚಾ ಕುಡಿದ್ರೆ ಅಂದ್ರೆ ನಮಗೆ ತಾಕತ್ತದ ಮಾತಾಡಕ್ ಎದೆ ಗುಂಡಿಗದ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಮನಸ್ಸಿಗೆ ಬಂದಂಗ ಮಾತನಾಡಿ ಇವತ್ತು ನಮಗೆಲ್ಲ ಮನಸ್ಸಿಗೆ ನೋವುಂಟು ಮಾಡಿದಿರಿ. ಅದಕ್ಕೆ ಇವತ್ತು ನಾವು ಹೋರಾಟ ಸಮಿತಿ ವತಿಯಿಂದ ನಿಮ್ಮ ಪ್ರತಿಕೃತಿಯನ್ನ ಅಂಬೇಡ್ಕರ್ ವೃತ್ತದಲ್ಲಿ ದಹನ ಮಾಡಿದ್ದಾಗ ಅಂದ್ರೆ ನೀವು ಜನರ ಪಾಲಿಗೆ ಸತ್ತು ಹೋಗಿರತ್ತ ಅರ್ಥ. ಮಾತಿನ ವರ್ಷ ಬದಲಾವಣೆ ಮಾಡ್ಬೇಕ್ರಿ. ಬಸವಣ್ಣವ್ರ ನಾಡು ಇದು. ಹೆಂಗ ಮಾತನಾಡ್ಬೇಕಂತಕ್ಕಂಥದ್ದು ಮಾತು ಕಲಿಬೇಕು. ಖಾಲಿ ಕಲ್ತಿರಿ, ಏಟು ಕಲ್ತಿರಿ. ಇದನ್ನೇ ಕೆಲಸ ಯಾರನ್ನ ಮನಸ್ಸಿ ಬಂದ ಮಾತನಾಡಕ್ಕೆ. MLA ಆಗಿದ್ದು ಜನಪರ ಕೆಲಸ ಮಾಡ್ಬೇಕು, ರೈತರ ಕೆಲಸ ಮಾಡ್ಬೇಕು. ಸಾಕಷ್ಟು ರೈತರ ಸಮಸ್ಯೆಗಳವ ಜಿಲ್ಲೆಯಲ್ಲಿ. ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇರಬಹುದು. 524 ಆಲ್ಮಟ್ಟಿ ಡ್ಯಾಮ್ ನೀರಿನ ಮಟ್ಟ ನಿಲ್ಸಾಕ, ಸಮಗ್ರ ನೀರಾವರಿ ಮಾಡಕ್ ಬಿ ಸ್ಕೀಮ್ನಾಗ ಅದ್ರ ಬಗ್ಗೆ ಮಾತನಾಡಪ್ಪ. ಮೆಕ್ಕೆಜೋಳ ಖರೀದಿಕ್ಕೆ ಅಂದ್ರೆ ಬಿಜಾಪುರವಾಗಿಲ್ಲ, ಧಾರವಾಡದಾಗ ತೊಗೊಂಬರ್ತಾರ ರೈತರಿಗೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ರೈತರಿಗೆ ಹಾಕ್ಬೇಕು. ಇದ್ರ ಬಗ್ಗೆ ಮಾತನಾಡ್ರಿಪ್ಪ. ಹಲವಾರು ಸಮಸ್ಯೆಗಳವು. ದಾರಿ ಸಮಸ್ಯೆ 12 ವರ್ಷದಿಂದ ಹೋಗ್ಕೊಳತ್ತೇವ ನಾವು. ಸರ್ಕಾರ ಸುತ್ತಲೇ ಹೊಡಿಸ್ತು. ಅದು ಕಾಟಾಚಾರಕ್ಕೆ ಅದನ್ನ ಕಾಯ್ದೆ ತಿದ್ದುಪಡಿಯಾಗಿ ಸ್ಪಷ್ಟವಾದಂತ ಆದೇಶ ಹೊಡಿಸಬೇಕು. ಅದರ ಬಗ್ಗೆ ಮಾತನಾಡಪ್ಪ ಪುಣ್ಯಾತ್ಮ. ಅದನ್ನ ಬಿಟ್ಟು ತಲೆ ಕೆಟ್ಟವ್ರ ತರ ಮಾತನಾಡಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಮಾತಾಡ್ಕೊಳತ್ತಾರ. ಯತ್ನಾಳ್ ಇತ್ತಿತ್ಲೆಗೆ ಸಂಪೂರ್ಣ ತಲೆ ಕೆಟ್ಟ ಎಲ್ಲ ಹುಚ್ಚಿಡ್ದದ. ಇನ್ನೇನು ಕಲ್ಲು ಹೋಗಿತಾನಲ್ಲ ಅಂತಾರ ಎಲ್ಲಾರು ಜನ. ಇದನ್ನ ಯಾಕ್ರಿ ಅಮಂಗಳತನ ಇದು? ಬಿಟ್ಟು ಬಿಡ್ರಿ. ಸರಿಯಾಗಿ ಶುದ್ಧ ನಾಲಿಗೆಯನ್ನ ಶುದ್ಧಾಗಿ ಇಟ್ಕೊಳ್ಳೋ ಕೆಲಸ ಮಾಡ್ರಿ. ಶರಣರ ನಾಡು ಇಂಥ ನಾಡಿನಲ್ಲಿ ಹುಟ್ಟಿ MLA ಆಗಿದ್ದೀರಿ, ಹಿಂದೆಲ್ಲ ಮಂತ್ರಿ ಆಗಿರಿ. ಅದನ್ನ ಗೌರವ ಉಳಿಸುವಂತ ಕೆಲಸ ಮಾಡಬೇಕು. ಇನ್ನಾದ್ರೂ ಬುದ್ಧಿ ಕಲಿತು ಈ ಹೋರಾಟಗಾರ ಬಗ್ಗೆ ಏನ್ ನೀವು ಆರೋಪ ಮಾಡಿದ್ರಲ್ಲ ಅದನ್ನ ಕೂಡಲೇ ಹಿಂಪಡೆದು ಕ್ಷಮಾ ಕೇಳ್ಕೋಬೇಕು. ಇಲ್ಲದೇ ಇದ್ರ ನೀವು ಎಲ್ಲೆಲ್ಲಿ ಸಿಗ್ತೀರಿ ಅಲ್ಲಿ ನಿಮಗ ಆ ಗೇರ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಪ್ರತಿನಿಧಿ ಜನ ಮಾಡಿ ಇದು ಖಾಸಗಿ ಅಂತಂದ್ರೆ ಕೇವಲ ಮೆಡಿಕಲ್ ಕಾಲೇಜ್ ಅಷ್ಟೇ ಅಲ್ಲ, ನಾಳೆ 153 ಜಾಗ ವ್ಯವಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಕೂಡ ಖಾಸಗಿ ಸಹಭಾಗಿತ್ವ ಆಗ್ತದೆ. ಈಗ 5 ರೂಪಾಯಿ ಮಾಡೋ ಚೀಟಿ ನಾಳೆ ಇಂತ ಯೋಗ್ಯರ ಕೈಯಾಗ ಹೋಯ್ತು ಅಂದ್ರೆ 500 ರೂಪಾಯಿ ಕೊಟ್ಟು ಮಾಡ್ಬೇಕಾಗ್ತದೆ ಬಡವ. ಮತ್ತೆ ಖಾಸಗಿ ಅವ್ರ ಇದಕ್ಕೆ ಉಳಿದ ನಂತರ ಈ ಹೊರಗಡೆ ಹೋದ್ರೆ 500ರಿಂದ 700 1000 ರೂಪಾಯಿ ತಗೋತಾರ ಬರೀ ಅಡ್ಮಿಷನ್ ಫೀ. ಇದು ಒಳಗ್ ಪ್ರವೇಶ ಆಗಕ ಫೈಲ್ ತಯಾರು ಮಾಡಕ್ ಇದು. ಮತ್ತೆ ಒಳಗ ಟ್ರೀಟ್ಮೆಂಟ್ ಖರ್ಚು ಬೇರೆ. ಇವೆಲ್ಲ ನೋಡಿನೇ ನಮ್ಗೆ ಅನ್ಯಾಯ ಆತು ತಿಳ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತಿಗೆ 83 ದಿನ ನಾವು ಧರಣಿ ಕುತ್ಕೊಂಡಿದ್ದೆವು. ನಿಮಗ ಬೆಂಬಲ ಕೊಡ್ಲಿಕ್ಕೆ ಮನಸ್ಸು ಇರ್ಲಿಲ್ಲ ಅಂದ್ರೂ ಕೂಡ ಸುಮ್ಮನೆ ಇರಬೇಕಾಗಿತ್ತು. ತೆಪ್ಪಗ ಕುಂಡಿ ಬಾಯಿ ಮುಚ್ಕೊಂಡು ಇವತ್ತ ಇಲ್ಲ ಸಲದ ಆರೋಪ ಮಾಡ್ತಿರಲ್ಲ. ನಿಮಗ
ಮನಸ್ಸಾಕ್ಷಿ ಅನ್ನೋದು ಹೋದ ಇಲ್ಲ ಸ್ವಲ್ಪರೇ. ನೀವು ಲೂಟಿ ಮಾಡ್ತೀವಿ ಎಲ್ಲರೂ ಅದೇ ತಿಳ್ಕೊಂಡ್ರಿ. ಕಾಮಣಿ ಕಣ್ಣಿಗೆ ಜಗತ್ತೇ ಅಳಿದಿತ್ತ. ನೀವು ಒಬ್ಬಗೆ ಕಾಮಣಿ ಆಗ್ಯದ, ಉಳಿದವ್ರು ಎಲ್ಲರೂ ಕಾಮಣಿ ಆಗೈತೆ ನೋಡ್ಕೋಬೇಡ. ನೀವು ಎಲ್ಲ ಜಗತ್ತು ಅಳಿದಿ ಕಾಣ್ತದೆ ಕಾಮಣಿ ಆಗುವಾಗ ಅದನ್ನ ಅವಲೋಕನ ಮಾಡಬೇಕು. ಕಣ್ಣಿಗೆ ಕಾಮಣಿ ಆದ್ರು ತಲೆಯಾಗ ಬುದ್ಧಿ ಮಿದುಳೋದಿಲ್ಲ. ಏನದೆ ವಿಚಾರ ಮಾಡಕ, ವಿಚಾರ ಮಾಡಿ ಮಾತನಾಡ್ಬೇಕು. ಇವಾಗ ಮಾತಾಡ್ಬೇಕಾದ್ರೆ ಪೂರ ಇದು ನಾ ಮಾತಾಡೋ ಸರಿ ಅದ ಇಲ್ಲೋ, ಇದರಿಂದ ಸಮಾಜಕ್ಕೆ ಕೆಟ್ಟ ಆಗ್ತದ ಹೆಂಗ ಅಂತಕ್ಕಂಥದ್ದು ಸರ್ ಅವರೇ ಹೊಸರು ಬಂದಾಗೆ ಇಡೀ ಜನರನ್ನ ನೀವು ಹಾಳು ಮಾಡಕತ್ತೀರಿ. ಅದ್ರ ಬಗ್ಗೆ ನಮ್ಗೆ ಯಾರು ಮಾತಿಲ್ಲ, ಮತ್ತೊಬ್ಬರಿಗೆ ಮಾತನಾಡೋದು ಪಕ್ಷದವರಿಗೆ. ನಮಗೇನು ಹೋರಾಟಗಾರರಿಗೆ ಮಾತಾಡಿರಲ್ಲ, ನಮಗೆ ದೊಡ್ಡ ನೋವಾಗ್ಯದ. ಈಗಲಾದ್ರು ನಗರ ಶಾಸಕರು ಯತ್ನಾಳ್ ಹೋರಾಟಗಾರರಲ್ಲಿ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಮಠಾಧೀಶರು ಒಳಗೊಂಡಂತೆ ಎಲ್ಲರಿಗೆ ಕ್ಷಮಾಪಣೆ ಮಾಡಿ ನೀವಿನ್ನ ರಾಜಕೀಯ ನಿವೃತ್ತಿ ಹೊಂದಬೇಕು. ಹೀಗಾಗಿನೇ ಇವತ್ತು ನಿಮ್ಮನ್ನು ಬಿಜೆಪಿ ಹೊರಗೆ ಹಾಕ್ಯಾರ. ಈಗ ಕ್ವಾಣಿನ ತರ ಮಾತಾಡೋ ಸಂಬಂಧನೇ ಮತ್ ದಿನಾನು ಬುದ್ಧಿ ಬರಲ್ಲ ಹೆಂಗ್ರಿ ಇದು? ಪ್ರಾಣಿ ಅಂತಾರಿ, ಪ್ರಾಣಿ ಇವತ್ತು ಕುದುರಿ ಎಲ್ಲಕ್ಕೂ ಮಾತು ಕಲಿಸ್ತಾರ. ಹೆಂಗಂತಂದ್ರ ಹೇಳ್ದಂಗ್ ಕುಣಿತಾವ ಕುದುರಿ. ಇವೆಲ್ಲ ಜಾತ್ರೆ ಅಂತ ದೊಡ್ಡ ಬರ್ತಾವ ನೋಡ್ರಿಲ್ಲ, ಅಡಿಗೆ ಭಾಷೆ ಹೇಳ್ದಂಗ್ ಕುಣಿತಾವ ತಾಳಕ. ಮತ್ ನೀವು ಪಶುಗಳಿಗಿಂತ ಕನಿಷ್ಠ ಆಗ್ಯಪ್ಪ ಅಂದ್ರೆ ಇದು ಎದಕ್ಕರಿ ಇದೆಲ್ಲ? ಯಾವ್ದ್ರ ಸಲುವಾಗಿ ಇದು? ಅದಕ್ಕೆ ನೀವು ನಿಮ್ಮ ಗೌರವ ಉಳಿಸ್ಬೇಕಾದ್ರ ನಾ ಮಾಡಿದ ತಪ್ಪಾಗಿ ತಿಳ್ಕೊಂಡು ಕ್ಷಮೆ ಕೇಳಿ ಇನ್ನು ಈ ರೀತಿ ಮುಂದೆ ಆಗಲಾದಂಗ ನಡ್ಕೊಂಡು ಹೋಗಬೇಕು. ಇಲ್ಲೇ ನಿಮ್ಮ ಮುಂದೆ ಇದೇ ವರ್ಷವನ್ನ ಮುಂದುವರಿಸಿದ್ದೆ ನಿಜ ಆದರೆ ಮುಂದೆ ನಾವು ಹೋರಾಟಗಾರ ತಕ್ಕ ಪಾಠವನ್ನ ಕಲಿಸಬೇಕಂತ ಹೆಸರಿಗೆ ಕೊಡ್ತೀವಿ. ಯಾವತ್ತು 83 ದಿನಗಳವರೆಗೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಆಗಬೇಕೆಂದು ಸರ್ಕಾರದ ಒಂದು ವಿಜಯಪುರ ಜಿಲ್ಲೆಯನ್ನು ಕಡೆಗಣಿಸಿ ಉಳಿದ ಜಿಲ್ಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳನ್ನು ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ವಿಜಯಪುರ ಜಿಲ್ಲೆಯ ಸಮಗ್ರ ಕಡುಬಡತನ ದೀನ ದಲಿತರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಏನು ಒಂದು ಅನಿರ್ದಿಷ್ಟ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇಂದು 83 ದಿನಗಳವರೆಗೆ ಶಾಂತಿಯುತವಾದಂತ ನಮ್ಮ ನೂರಾರು ಸಂಘಟನೆಗಳ ಮುಖಾಂತರ ಜಿಲ್ಲೆಯ ಗಣ್ಯ ವ್ಯಾಪಾರಸ್ಥರು, ಸ್ವಾಮೀಜಿಗಳು ಮತ್ತು ಇನ್ನುಳಿದ ಹಲವು ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಒಂದು ಹೋರಾಟವನ್ನು ಶಾಂತಿಯುತವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಹೋರಾಟಗಾರರ ಎದೆಯಲ್ಲಿ ಮನಸ್ಸಿನಲ್ಲಿ ಕಿಚ್ಚೆಬ್ಬಿಸುವಂತ ಕೆಲಸ ಮಾಡಿದಂತ ನಗರ ಶಾಸಕ ಬಸನಗೌಡ ಯತ್ನಾಳ್ ಏನು ಒಂದು ನಿನ್ನೆ ಶಿವಾನಂದ ಪಾಟೀಲ್ರ ಗಿರಾಕಿಗಳು ರಾತ್ರಿ ಪೇಮೆಂಟ್ ಎಣಿಸ್ತಾರಂತ ಒಂದು ಏನು ಬೆಂಕಿ ಹತ್ತುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಈ ಒಂದು ಹೇಳಿಕೆಯನ್ನು ನಾವು ಹೋರಾಟಗಾರರು ಹೋರಾಟ ಸಮಿತಿಯು ಅತ್ಯಂತ ತೀವ್ರವಾಗಿ ಖಂಡಿಸುತ್ತೇವೆ. ಏಕೆಂದರೆ ಇಂಥ ಒಂದು ಹೇಳಿಕೆಯನ್ನು ನೀಡಿರುವ ನೀವು ನಿಮಗೆ ಯಾವ ಪೇಮೆಂಟ್ ತೆಗೆದುಕೊಳ್ಳುವಂತಹ ರೂಢಿ ನಿಮಗಿರಬಹುದು, ಆದರೆ ಸ್ವಾಭಿಮಾನಿತವಾದಂತ ಯಾವ ಒಬ್ಬ ಹೋರಾಟಗಾರನು ಅಂತಹ ಮನಸ್ಥಿತಿ ಅಳವಡಿಸಿಕೊಂಡಿಲ್ಲ. ನೀವು ಹಿಂದೆ ಯಾವತ್ತೋ ನಿಮ್ಮ ಸ್ವಾರ್ಥಕ್ಕಾಗಿ ಪಕ್ಷಗಳನ್ನ ಬದಲಾಯಿಸುವ ನಿಟ್ಟಿನಲ್ಲಿ ನೀವು ಗಿರಾಕಿಗಳಾಗಿರಬಹುದು, ಪೇಮೆಂಟ್ ಸ್ಟುಡಿಯೋಸ್ಗಳನ್ನು ನೀವು ತಗೊಂಡಿರಬಹುದು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಎಚ್ಚರಪಡಿಸ್ತೀನಿ. ಒಂದು ವೇಳೆ ಇದನ್ನು ಸಾಬೀತುಪಡಿಸಿದ್ರೆ ನಾವು ಇಲ್ಲಿದ್ದವರು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತೀವಿ. ಒಂದು ವೇಳೆ ನೀವು ಇದನ್ನು ಸಾಬೀತುಪಡಿಸಿದ್ದಾರೆ ಇವತ್ತು ಕೂಡಲೇ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ನಾನು ಈ ಮೂಲಕ ತಮ್ಮನ್ನು ಒತ್ತಾಯಿಸ್ತೇನೆ. ಅವರು ಮೆಡಿಕಲ್ ಬೇಕಾದ್ರೆ 100 ಮೆಡಿಕಲ್ ತರಲಿ, ಆದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ವಿಜಯಪುರಕ್ಕೆ ಆಗುವವರೆಗೆ ಕೂಡ ನಾವು ಈ ಹೋರಾಟವನ್ನು ಬಿಡುವುದಿಲ್ಲ. ನೀವು ಜಿಲ್ಲೆಯಲ್ಲಿ ನಿಮ್ಮ 100 ಮೆಡಿಕಲ್ ತಗೊಂಬರ್ರಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಗೆ ಬೇಕೇ ಬೇಕು. ಜಿಲ್ಲೆಯ ಜನತೆ ಅಭಿವೃದ್ಧಿಗೋಸಿ ಈಗ ಬಸನಗೌಡನ ಮೇಲೆ ಏನು ಇದು ಮಾಡ್ತಾ ಇದ್ದಾರೆ? ಇಂಥ ಹೇಳಿಕೆಯನ್ನು ಬೆಂಕಿ ಹಂಚುವಂತ ಕೆಲಸ ಮಾಡಬಾರ್ದು. ಶಾಸಕ ಅಂದ್ರೆ ಏನು, ಶಾಸಕನ ಜವಾಬ್ದಾರಿ ಏನು, ಶಾಸಕನ ವ್ಯಾಪ್ತಿಯ ಕೆಲಸಗಳು ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಅದನ್ನು ತಿಳಿಯದೆ ನೀನೊಬ್ಬ ಶಾಸಕ ತರಕ್ಕೆ ಎಲ್ಲ ಈ ಮೂಲಕ ಹೇಳ್ತೇನೆ. ಸಿದ್ದರಾಮಯ್ಯ ಹೆಸಳೂರ್, ಸಾಮಾಜಿಕ ಹೋರಾಟಗಾರ. ಯತ್ನಾಳ್ ಅವರು ಈ ನಮ್ಮ ಮೆಡಿಕಲ್ ವೈದ್ಯಕೀಯ ಕಾಲೇಜು ಹೋರಾಟಗಾರರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ತನ್ನ ತೀಟೆಯಲ್ಲಿ ತಿಳ್ಕೊಳಕತ್ತಾನ. ಅವಂಗ ಮಾನ ಮರ್ಯಾದೆ ನಾಚಿಕೆ ಏನಾರ ಇದೀನಿ. ಅವನೊಬ್ಬ ಬಿಜೆಪಿ ಉಚ್ಚಾಟಿತ ಶಾಸಕ, ಎಲ್ಲ ಹೊರ ಹೋಗದಾನ. ಅವನ್ನ ಏನು ಬೇಡ ಉಪಯೋಗ ಇಲ್ಲ ಅಂತೇಳಿ ವೇಸ್ಟ್ ಬಾಡಿ ಅದು ಏನಾಗಿದೆ ಇವತ್ತ ಹೋರಾಟಗಾರಿಗೆ ಪೇಮೆಂಟ್ ಗಿರಿಯಾಗತ್ತಾನ ನಾಲಾಯಕೊಬ್ಬ. ಪೇಮೆಂಟ್ ಗಿರಿಯಾಗ ಅವ ಹೋರಾಟ ಮಾಡಿ ಎಷ್ಟು ಪೇಮೆಂಟ್ ತಗೊಂಡ ಇಡೀ ಜಿಲ್ಲೆದಾಗ ಹೋರಾಟ ಮಾಡ್ಯಾನ. ಅವಾಗ ಯಾವಾಗ ಎಷ್ಟು ಪೇಮೆಂಟ್ ತಗೊಂಡನ ಅವ್ನ ಆಸ್ತಿ ಇಟ್ಟಿದ್ ಮೊದಲ ಒಂದ್ ಮುಡ್ಕ ಗಾಡಿ ಇತ್ತು. ಮುಡ್ಕ ಗಾಡಿ ಅದು ಒಂದ್ ಮುಡ್ಕ ಗಾಡಿ ಲಕ್ಷಾಂತರ ಕೋಟಿ ಎಲ್ಲಿ ಬತ್ತು? ಲಕ್ಷಾಂತರ ಕೋಟಿ ಎಲ್ಲಿ ಬತ್ತು? ನಾವು MLA ಟೋರ್ಸ್ ಆದ ಎಲ್ಲಿಂದ ಬಂದ್ರಕ್ಕ? ಅದ್ರ ಬಗ್ಗೆ ತನಿಖೆ ಆಗಬೇಕು. ಸರ್ಕಾರಕ್ಕೆ ಏನಾದ್ರು ತಾಕತ್ತಿದ್ರ ಮಾನ ಮರ್ಯಾದೆ ಇತ್ತ ಸರ್ಕಾರಕ್ಕೆ ಅವನ ಬಗ್ಗೆ ಎಲ್ಲ ತನಿಖೆ ಮಾಡಿ ಎಲ್ಲ ರೊಕ್ಕ ಇಲ್ಲಿ ಬಂತು.
ಹೋರಾಟಗಾರಿಗೆ ರೊಕ್ಕ ತಗೊಂಡಾರ ಪೇಮೆಂಟ್ ಗಿರಿಗೆ ಮಾಡ್ತಾರ ಸುವರ್ಣ ಪೇಟೆ ಯಾರು ಕೊಟ್ಟ ರೊಕ್ಕ ಅದು ಸೆಲೆಬ್ರೇಟ್ಬೇಕು, ಯಾರು ತಗೊಂಡ್ರೆ ಅವ್ರು ಸೆಲೆಬ್ರೇಟ್ಬೇಕು. ಇಲ್ಲಾಂದ್ರೆ ಅವ್ನ ಮನೆಗೆ ಹೋಗ್ತಾ ಇನ್ನ ಎಚ್ಚರ ಇಟ್ಕೊಂಡು ಸುವರ್ಣ ಇದು ಬಸವಗೌಡ ಪಾಟೀಲ್ ಇತ್ನಾವ್ರಿ ನೀವೇನು ಹೆಗರೆ ಮಾತಾಡ್ತಿರ್ಬೇಕು. ನಾವು ಯಾವ್ದು ರೊಕ್ಕ ತಿನ್ನಿಲ್ಲ, ನಾವು ಸ್ವಂತ ಹಣ ತಂದು ಹೋರಾಟಗಾರ ಭಿಕ್ಷೆ ಬೇಡಿ ಊಟ ಮಾಡಕತ್ತೇವ. 3 ತಿಂಗಳಾತು, ಯಾವ ಮೈಲಿ ಮಕ್ಕೊಂಡ್ರಿ ನೀವು? ನಿಮಗೆ ಮಾನ ಮರ್ಯಾದಿಲ್ವಾ? ನಮ್ಮ ಓಟ್ ಹಾಕೊಂಡು ನಮ್ಮ ಸೇವೆ ಮಾಡ್ತತ್ ಬಂದು ಈಗ ನಿಮ್ಮ ಸೇವೆ ಮಾಡ್ಕೊಳಕತ್ರಿ. ದಿನ ಒಂದ್ ಮೆಡಿಕಲ್ ಕಾಲೇಜ್, ದಿನ ಒಂದು ಬ್ಯಾಂಕ್, ಆ ಬ್ಯಾಂಕ್ ಈ ಬ್ಯಾಂಕ್ ಲಕ್ಷಾಂತರ ಕೋಟಿ ಎಲ್ಲಿಂದ ಬಂತು? ಈ ಹಣ ತನಿಖೆ ಮಾಡ್ಬೇಕು. CBI ದವ್ರು ಏನ್ ಕಣ್ಣು ಮುಚ್ಕೊತಾವ? CBIಗಳು ಯಾರ ಕೈ ಬಂದವ? CBI ಲೋಕಾಯುಕ್ತ ಯಾರ ಕೈ ಬಂದವ? ಅವನ ಹಣ ಎಷ್ಟು? ಒಂದು ಮೊಡ್ಕ ಗಾಡಿ, ಆ ಮೊಡ್ಕ ಗಾಡಿ ಇದ್ದಿದ್ದು ಇವತ್ತ 30 ವರ್ಷ ಆಯ್ತು MLA ಆಗಿ. 30 ವರ್ಷದಾಗ ಲಕ್ಷಾಂತರ ಕೋಟಿ ರೂಪಾಯಿ ಹೆಂಗ್ ಬತ್ತು? ಏನ್ ಮಾತಾಡ್ರ? ಹೊರಗಿಲ್ಲ ನಮ್ಮ ರೊಕ್ಕ. ಮೋದಿ ಅವರೇ ರೊಕ್ಕ ಇಲ್ಲೇ ಅದ ನಮ್ಮ ಇಂಡಿಯಾದಾಗ ಅದ. ಈ ಲಪಂಗರು ರೊಕ್ಕ ಅದಾವ. ನೀವು ರೊಕ್ಕ ತಿಂದಿಲ್ಲ ಏನಿಲ್ಲ. ಈ ಲಪಂಗರು ರೊಕ್ಕ ಮೊದಲು ವಿಚಾರಣೆ ಮಾಡ್ಬೇಕು. ಎಷ್ಟು ರೊಕ್ಕ ಅದಾವ? ನಮ್ಮ ಸಾಲ ಎಲ್ಲ ತೀರೋಕೈತಿ. ನಮ್ಮ ಶ್ರೀಮಂತರ ಅಷ್ಟದ. ಇವು ಲಕ್ಷಾಂತರ ಕೋಟಿ ರೂಪಾಯಿ ಹೆಂಗ್ ಬತ್ತು? ಏನ್ ಉದ್ಯೋಗ ಮಾಡಿದ? ಎಲ್ಲಿ ಯಾರು ಲೂಟಿ ಮಾಡಿದ್ರ? ಅದಕ್ಕೆ ತನಿಖೆ ಆಗ್ಬೇಕು. ಈ ಹೋರಾಟಗಾರ ಎದುರು ಮಾತಾಡಿದ್ರೆ ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗಿ ನಾವು ಉಗ್ರ ಹೋರಾಟ ಮಾಡ್ತೇವೆ. ಅವ್ರೇನು ಸಿಗ್ತಾರೆ ಅಲ್ಲಿ ಮೋದಿ ಕಪ್ಪು ಬಸಿ ಬಿಡುವಂತ ಕೆಲಸ ಮಾಡ್ತೇವೆ ಹೋರಾಟಗಾರ. ಬಸನಗೌಡ ಅವರು ಹೇಳ್ತಾ ಇದ್ದಾರೆ, ನಾನು ಯೂನಿವರ್ಸಿಟಿ ಮಾಡ್ತೀನಿ ಅಂತ. ಯಾರು ರೊಕ್ಕ ಅವ? ನಮ್ಮ ರೊಕ್ಕ ಟ್ಯಾಕ್ಸ್ ನಂಬರ್ 500 ಕೋಟಿ ಎಲ್ಲಿ ಬರ್ತದ ರೊಕ್ಕ? ನಮ್ಮ ರೊಕ್ಕ ಟ್ಯಾಕ್ಸ್ ಕೊಟ್ಟಿ ರೊಕ್ಕ, ಬೇರೆ ನಂಬರ್ ರೊಕ್ಕ, ವಿದೇಶದಾಗ ರೊಕ್ಕ ಇಲ್ಲ. ಅದು ಆ ರೊಕ್ಕ ಇಲ್ಲೇ ಇದೆ. ನರೇಂದ್ರ ಮೋದಿ ಅವ್ರು ಹೇಳಕ್ ಬಯಸ್ತೇವೆ, ನಮ್ಮ ರೊಕ್ಕ ಇಲ್ಲೇ ಇದೆ. ಈ ರೊಕ್ಕ ಏನು ತನಿಖೆ ಮಾಡ್ಬೇಕು. ಈಗ ಮೆಡಿಕಲ್ ಕಾಲೇಜ್ PPP ಆಗ್ಬೇಕಂತ ಈಗ ಬಸನಗೌಡ ಹಾಗೂ MB ಪಾಟೀಲ್ ಕೂಡಿ ನಾವೊಂದ್ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಅವ್ರು ಬಸನಗೌಡ ನೀನೇ ಹೇಳಿದ್ದಾರೆ. ಬಸನಗೌಡರು ಒಂದ PP ಮಾದರಿ ಮಾಡ್ತಿರ್ತ ಅವ್ರು ಹೇಳ್ತಾರ. ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವ್ರ MB ಪಾಟೀಲ್ ಬಿ ಅವರು ಅವ್ರಿಗೆ ಕೊಡ್ತಾರ ಬರ್ತಾರ. ಒಮ್ಮ ಪ್ರಭಾಕರ್ ಕೋರೆ ಮಾಡ್ತಾರ, ಒಮ್ಮೆ MB ಪಾಟೀಲ್ ಮಾಡ್ತಾರ. ಅವ್ರ ಮೇಲೆ ಇವ್ರ ಮೇಲೆ ಹಾಕಾಕತ್ತಾರ. ಇವ್ರು ಜನರ ಮಳೆ ಮಾಡಕತ್ತಾರ. ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಯಾಕಂದ್ರ ನಮಗ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಾಗ್ಯದ. ಇಂತ ಲಪಂಗರ ರೊಕ್ಕ ಬೇಡ ನಮಗ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಟ್ಯಾಕ್ಸ್ ಕಟ್ಟಿರ್ತೀವಿ. ಆ ಟ್ಯಾಕ್ಸ್ ಗಳನ್ನ ಸರಿಯಾದ ಪ್ರಾಮಾಣಿಕವಾಗಿ ಎಲ್ಲಾ ಜನರಿಗೆ ಮುಟ್ಟಬೇಕು. ಇವೆಲ್ಲ ಕಳ್ಳರ ಭೂ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಆಮೇಲೆ ಮೆಡಿಕಲ್ ಮಾಫಿಯಾ ಆದಾಗ ಹೋಲಾಗತ್ತಿದೆ. ಅತಿ ಭ್ರಷ್ಟ ಅಂದ್ರೆ ನಮ್ಮ ರಾಜಕಾರಣಿಗಳಾರ. ಅವ್ರ ಬಗ್ಗೆ ತನಿಖೆ ಮಾಡಕ ನಮ್ಮ ನರೇಂದ್ರ ಮೋದಿಗೆ ತಾಕತ್ತೈತಿ. ಎಲ್ಲಾ ರೊಕ್ಕ ಮುಟ್ಕೊಂಡು ಹಾಕಬೇಕಂತೇಳಿ ನರೇಂದ್ರ ಮೋದಿ ಅವರಿಗೆ ವಿನಂತಿ ಮಾಡ್ಕೋತೇವೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೋರಾಟ ಮಾಡತ್ರಿ. ಪೇಮೆಂಟ್ ಗಿರಾಕಿ ಅಂತ ಹೇಳ್ಯಾರ. ಬಸನಗೌಡರು ವಕಫ್ ಹೋರಾಟ ಮಾಡಿದಾರಲ್ಲ, ಅವ್ರಿಗೆ ಪೇಮೆಂಟ್ ಅವ್ರಿಗೆ ಸಾವಿರಾರು ಕೋಟಿ ಪೇಮೆಂಟ್ ಸಿಕ್ಕಂತ ಹೇಳ್ತಾರ. ಯಾಕಂದ್ರ ಪೇಮೆಂಟ್ ತಗೊಂಡ್ ಗಿರಾಕಿ ಮೊದಲವ ಅವ ಪೇಮೆಂಟ್ ತಗೊಂಡ್ ಗಿರಾಕಿ ಅನುಭವಿಸಿ ರುಚಿ ಉಂಟಾನ. ಅದಕ್ಕಾಗಿ ಅವ ಪೇಮೆಂಟ್ ಗಿರಾಕಿ ಅವ ಹುಚ್ಚದಾನ. ಆ ಹುಚ್ಚಿಗ ದಳಗಂದಿಗೆ ಹಾಕಿ ರೊಕ್ಕ ಇಲ್ಲ ನಮ್ಮಲ್ಲಿ. ಅದಕ್ಕೆ ಸಾವಿರ ಭಿಕ್ಷೆ ಬೇಡಿ ಅವನ್ನ ಎಲ್ಲಿ ವೃತ್ತಾಸ್ಪತ್ರೆ ಅದಾವು, ಅಮೆರಿಕದಾಗ ಫಾರಿನ್ದಾಗ ಹುಡುಗಿ ಅದನ್ನ ಹಾಕ್ಬೇಕಾಗ್ಯದ. ಅದಕ್ಕೆ ನಾವೆಲ್ಲರೂ ಕೈ ಮುಗಿದು ಕೇಳ್ತೇವೆ. ಎಲ್ಲರೂ ದಾನ ಮಾಡ್ರಪ್ಪ, ಅವ್ನಿಗೆ ತಲೆ ಕಟ್ಟದ ಹುಚ್ಚಾಸ್ಪತ್ರೆ ಹಾಕೊಂಡು